ತಳಿ ಅಂತೇಳಿ ಬಡದಾಡಿ ತಗೊಂಡೋಗ್ತಾರೆ. ನಾನು ಹುಡುಕ್ತಾ ಇದ್ದೀನಿ ಮೌಳಿ ಮರಿ ಹುಡುಕ್ತಾರಲ್ಲ ಅದಕ್ಕಂತ ಅದು ಊಟ ಗುಡ್ಡೆಯಲ್ಲಿ ಮರಿ ಕೊಡು ಅಂತ ಬಂದು ಹೋಯ್ತಾರ ಹೆಣ್ಣು ಮರಿ. ಅಷ್ಟಲ್ಲಿ ರೈತರು ಕುಕ್ಕುಂಪಳ್ಳಿ ಸಂತೆಗೆ ಫೇಮಸ್ ರೀ ಇದೆಲ್ಲ ಮಾರೋದು ಜಾಸ್ತಿ. ಕುಕ್ಕುಂಪಳ್ಳಿ ಇವೇ ಮರಿಗಳೆಲ್ಲ ಜಾಸ್ತಿ ಬರೋದು. ಮರಿ ಫೇಮಸ್ ಅದನ್ನ ಕರ್ನಾಟಕದಾಗ ಫೇಮಸ್ ಆದ ಒಂದು ಸಂತೆ ಅಂದ್ರೆ ಕುಕ್ಕುಂಪಳ್ಳಿ ರೀ. ಅದು ನಿಮ್ ಕಡೆ ಬರ್ತದಲ್ಲ? ನಮ್ಮ ಕಡೆ ಬರ್ತದೆ. ನಮ್ಮಲ್ಲಿದ್ದ ಒಂದು 35-40 ಈ ತರ ಬಣ್ಣ ಇರ್ಬೇಕು, ಹೊಳಪು ಇರ್ಬೇಕಲ್ಲ, ಹೊಳಪರಿ ಇದು ತರ ಇರ್ಬೇಕಣ್ಣ, ಕೆಂಪೋಗಿರ್ಬೇಕು. ಅಂದ್ರೆ ಇನ್ನೇನು ಮಳೆಗೆ ಸ್ವಲ್ಪ ತಡೆದ ಕಮ್ಮಣ, ಮಳೆಗೆ ಸ್ವಲ್ಪ ಮಿದಕ್ಲಾಗಿರ್ತಲ್ಲ. ಜವಾರಿ ಆದ್ರ ಮಳೆ ತಡಿತೈತೆ. ಒಂದು 20-30 ಲಕ್ಷ. ಹೌದು, 30 ಒಂದು 10,000 ಹಿಡ್ಕೊಂಡ್ರು ಒಂದು ಎಲ್ಲಕ್ಕೊಂದೊಂದು 10,000 ಅಂತ ಹೇಳಿದ್ರೆ ಮಾತಾಡ್ಸೋಣ ಅಂತ. ನಿನ್ಗೆ ಏನು ಎಷ್ಟು ಮರಿ ಇದಾವೋ, ಎಷ್ಟೆಲ್ಲ ಕಷ್ಟಪಡ್ತೀರಿ? ಮಂಜುನಾಥ್. ಯಾವ ಮೂಲ ನಿಮ್ದು? ನಮ್ದು ಮೂರ ಹಟ್ಟಿ, ಇಲ್ಲಿ ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ಹಟ್ಟಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆದವರು. ಓಕೆ ಓಕೆ. ಎಷ್ಟು ಮರಿಗಳಿದಾವಪ್ಪ? ಇವೆಲ್ಲ ಹಸಿದ್ರೆ ಒಂದು 1000 ಮರಿ. ಭಾರಿ ಕೆಲಸ ಬಿಡಪ್ಪ. ಅಷ್ಟು ದೂರದಿಂದ ದಾವಣಗೆರೆಗೆ ಬಂದಿರಿ ಮೇಯಿಸ್ಕೊಂಡು? ಈಗ ಮಳೆಗಾಲ ಇಲ್ಲಲ್ರಿ, ಮೇವಿಲ್ಲಲ್ಲ. ಅದಕ್ಕೆ ಇದಾಗಿತ್ತು. ಈಗ ಈ ಬರಗಾಲ ಒಂದು ಜೊತೆ ಮೇವು ಏನಿಲ್ಲಲ್ಲ, ಹಂಗಾಗಿ ಇದ್ದಲ್ಲಿ ಇಂತೆಲ್ಲ ಬೀಳು ಇಂತೆಲ್ಲ ಮೇಯಿಸ್ತೀವಿ. ಓಕೆ. ಟೋಟಲು ಇಷ್ಟು ಮರಿಗಳು ಅಂದರೆ ಎಷ್ಟು ಬಂಡವಾಳ ಇರ್ಬೋದು? ಅಂದರೆ ಮರಿಗಳು ಸೇರಿಸಿದ್ರೆ ಎಷ್ಟು ಮರಿಗಳು ಆಗ್ಬೋದು? ದುಡ್ಡು ಅಮೌಂಟ್ ಎಷ್ಟು ಆಗ್ಬೋದು? ಅಮ್ಮಮ್ಮ ಒಂದು ಕುರಿಗೆ 10,000 ಅಂತ ಹೇಳಿದ್ರೆ ಆಗ್ಬೋದಲ್ಲ, ಒಂದು 20-30 ಲಕ್ಷ. ಹೌದು. ಎಷ್ಟು ಜನ ಮೇಯಿಸ್ತೀರಿ ಇಷ್ಟು ಕುರಿನ? ಇಷ್ಟು ಕುರಿನ ಇಬ್ಬರ ಮೇಂಟೈನ್ ಮಾಡ್ತೀವಿ. ಇಬ್ಬರೇ? ಇಬ್ಬರ. ಇದ್ರ ಜೊತೆ ನಾಯಿಗಳು ಇಟ್ಕೊಂಡಿದ್ದೀರಲ್ಲ? 3 ಜನನೇ ಇರ್ತೀರಿ. ಭಾರಿ ಕೆಲಸ ಬಿಡಪ್ಪ. ಅಂದರೆ ಅಷ್ಟು ಮೇಂಟೈನ್ ಮಾಡೋದು. ನಾವು ಒಂದು 10 ಮರಿ ಇಟ್ಕೊಂಡ್ರೆ ಮೇಂಟೈನ್ ಸಾಕಂತೀವಿ. ನೀವು 1200 ಮರಿಗಳು ಮೇಂಟೈನ್ ಮಾಡ್ತೀರಲ್ಲ ಬಿಡ. ಮತ್ತೆ ಮನೆಗೆ ಹೋಗಿ ಏನಾರು ಫೀಡ್ ಗೀಡ್ ಏನಾರು ಹಾಕ್ತೀರಿ? ಏನಿಲ್ಲ, ನ್ಯಾಚುರಲ್ ಏನೈತಲ್ರಿ ಇದು ಫೀಡರ್. ಮತ್ತೇನಾರ ಹಂಗ ಫುಡ್ ಗುಡ್ಡು ಏನು ಹಾಕಂಗಿಲ್ಲ. ಮರಿಗಳು ಬೇರೆ ಹಾಕ್ತೀವಿ. ಚಿಕ್ಕ ಮರಿಗಳು ಇರ್ತಲ್ಲ. ಯಾವ ಜಾತಿ ಮರಿಗಳು ಇವೆಲ್ಲ? ಇವು ಅಂತ ಬರ್ತವೆ, ಕೆಂದುಗುರಿ. ಕೆಂದುಗುರಿ. ಏನು ಕಾಯಿಲೆ ಜಾಸ್ತಿ ಬರ್ತಾವೆ ಮರಿಗಳಿಗೆ? ಕಾಯಿಗಳು ಬರ್ತೈತ್ರಿ, ಅಂತ್ರಾಕ್ಷಿ ಬರ್ತೈತ್ರಿ. ಅಂತ್ರಾಕ್ಷಿ ಬಂದ್ರೆ ಜನಕ್ಕೆ ಜಲ್ದಿ ಗೊತ್ತಾಗೋದಿಲ್ಲ. ಅಂತ್ರಾಕ್ಸ್ ಹೆಂಗ್ ಕಂಡು ಹಿಡಿತೀರಿ ಬೇಗ? ಅಂತ್ರಾಕ್ಷ ಬಂದ್ರೆ ಉಚ್ಚಿಯಲ್ಲಿ ರಗತಾರ, ಉಚ್ಚಿ ಬರ್ತೈತ್ರಿ. ಕೆಂಪು ಕಲರ್ ರಕ್ತ ಬರ್ತೈತಿ. ಮತ್ತೆ ಕಣ್ಣಲ್ಲಿ ಹಳದಿ ಕಲರ್ ಬರ್ತೈತ್ರಿ. ಹಳದಿ ಬರ್ತಾವ. ಹಳದಿ ಬರ್ತೈತ್ರಿ. ಇವು ಎರಡು ನೋಡಿ ಕಂಡು ಹಿಡಿಬೇಕು. ಎಷ್ಟು ಮರಿಲಿ ಕಾಯಿಲೆ ಬಿದ್ದೈತೆ ಅಂತ ಹೆಂಗ್ ಕಂಡು ಹಿಡಿತೀರಪ್ಪ? ಮಕ ಅಲ್ಲೇ ಸ್ವಲ್ಪ ಕರ್ರಾಗ ಮಾಡಿರ್ತೈತಿ. ಮಕ ಒಂಥರ ಕೂದಲು ಏನಿರ್ತಲ್ಲ ಬೇರೆ ತರನೇ ಇರ್ತೈತಿ ಅಲ್ಲ, ಅದು ನೋಡಿದ್ರೆ ಗೊತ್ತಾಗ್ತೈತಿ ಅಲ್ಲ ಅದು ಇದು ಆರಾಮ್ ಇಲ್ಲ ಅನ್ನೋದಂದ್ರೆ ಗೊತ್ತಾಗ್ಬಿಡುತ್ತಲ್ಲ. ಗೊತ್ತಾಗೈತಿ. ಮೊದ್ಲಿದ ಪೇಸು ಇನ್ನೊಂಥರ ಪೇಸೇ ಚೇಂಜ್ ಆಗ್ಬಿಡ್ತೈತಲ್ಲ, ಹಂಗಾಗಿ ಗೊತ್ತಾಗ್ತೈತಿ. ಹಿಂಗೆಲ್ಲ ಮೇಯಿಸ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ಮರಿ ಮೇವು ತಿಂದಿಲ್ಲ ಅಂತ ಹೆಂಗ್ ಕಂಡು ಹಿಡಿತೀರಿ ಅಂತ? ಅದೇ ಹೇಳ್ತೀನಿ. ಈಗೆಲ್ಲ ನಾವು ಇಲ್ಲಿ ಮೇಯಿಸ್ತಿರ್ತೀವಿ ಅಂದ್ರ ನೋಡ್ತಿರ್ತೀವಿ ಯಾವ್ದು ಮೇಯ್ತು ಯಾವ್ದಿಲ್ಲ ಅಂತ ಹೇಳಿ ನೋಡ್ತಿರ್ತೀವಿ. ಅದು ಮಕ್ಕಂತದ್ದ ಅಬ್ಸರ್ವ್ ಮಾಡ್ತಿರ್ತೀವಿ. ಅದನ್ನ ಅದು ಮೇಯ್ತೋ ಇಲ್ಲೋ ಅಂತ ಹೇಳಿ ನೀರು ಕುಡಿತೀವಲ್ಲ ಅಂತ ನೋಡ್ತಿರ್ತೀವಿ. ರಾತ್ರಿ ಇಂಜೆಕ್ಷನ್ ಮಾಡ್ತೀವಿ. ಪ್ರತಿ ಮರಿನೂ ಅಬ್ಸರ್ವ್ ಮಾಡ್ತಿರಲ್ಲ? ಪ್ರತಿ ಮರಿನೂ ಅಬ್ಸರ್ವ್ ಮಾಡ್ತೀವಿ, ಗಮನಿಸ್ತಾ ಇದ್ರಿ. ಇಲ್ಲಂದ್ರೆ ಜೀವನ ಆಗಲ್ಲ. ಅದು ಸುಮ್ಮನೆ ಹಂಗೆ ನೋಡ್ಕೊಂಡ್ರ ಜೀವ ನಡೆಯಲ್ಲಲ್ರಿ, ಹೌದಿಲ್ಲ. ಎಲ್ಲ ಸತ್ತೋಗುತ್ತಾ ಎಲ್ಲ ಕೆತ್ತೋಗುತ್ತಾ ಅನ್ನೋದು ಅದು ಗೊತ್ತಾಗಲ್ಲ. ಇದು ಅಂದ್ರೆ ಏನ್ ಖುಷಿ ಆಗುತ್ತೆ ಗೊತ್ತಾ? ನಾವು ಇನ್ನೊಬ್ರು ಕೈ ಕೆಳಗೆ ಅದು ಒಂದು ಫೀಲ್ ಆಗಬಾರ್ದಕ್ಕೋಸ್ಕರ ಇದು ಮಾಡಿರ್ತೀವಿ. ಇನ್ನೊಬ್ಬರ ತಾಕ ಡೈಲಿ ಹೋಗಿ ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಕೆಲಸದು ಅವ್ರ ತಾಕ ಇದು ಮಾಡ್ದ. ಇದೇ ನಮ್ಮ ಸ್ವಂತ ಒಂದು ಕೆಲಸ ಏನಾದ್ರು ಇರ್ತೈತ್ರಿ. ನಾವು ಎಷ್ಟೊತ್ತಿಗೆ ಎದ್ರು ಮಾಡಿದ ನಮ್ದೇ ಕೆಲಸ ರೀ ಅದು, ಹೌದಲ್ಲ. ಈ ತರ ಒಂದು ನೆಮ್ಮದಿ ಆದ ಜೀವನ ಕಣಪ್ಪ. ಜಾಸ್ತಿ ಹೆಣ್ಮರಿಗಳು ಇಟ್ಕೊಂಡಿ ಹೆಂಗೆ? ಗಂಡು ಮರಿ? ಹೆಣ್ಮರಿನೇ ಇಟ್ಕೊಂತೀರಿ. ಹೆಣ್ಮರಿನ ಟಗರ ಮರಿ ಎಲ್ಲ ಮಾರ್ತೀರಿ, ಹೆಣ್ಮರಿನೇ ಇಟ್ಕೊಂತೀರಿ. ಇದಂಗೆ ಬಿತ್ತನೆಗಿರೋಂಥ ಮರಿಗಳೇ ಇಟ್ಕೊಂತೀರಿ. ಮೇಕೇನು ಇದಾವ? ಆಡು? ಮೇಕೇನು ಅದು ಆಡನ್ನು. ಯಾವ ಜಾತಿ ಆಡು ಇಟ್ಕೊಂಡಿರೋ? ಮೌಳಿ ಅಂತ ಬರ್ತಾರೆ. ಮೌಳಿ ಇಟ್ಕೊಂಡಿರಲ್ಲ? ಹಾಲಿಗೆ ಇಲ್ಲಿಗೆ ಇಲ್ಲಿಗೆ ಬೇಸಿಲ್ಲ. ಎಷ್ಟಿದಾವ ಮೌಳಿ? ಮೌಳಿ ಅಂದ್ರೆ ಒಂದು 15-20 ಆಗ್ಬೋದು. 20 ಇದಾವ ಮರಿಗಳು. ಚೆನ್ನಾಗಿದ್ದು. ಏನನ್ನಪ್ಪ ನೀನು ನೋಡಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನೆಮ್ಮದಿಯಾಗಿರ್ತೀಯ, ಒಂದು ಕಡೆ ಊಟ ಮಾಡ್ಕೊಂಡು ಮಲಗ್ತೀವಿ, ಹಿಂಗೆ ಹಸ್ಕೊಂಡು ಬರ್ತೀರಿ. ಭಾರಿ ಕೆಲಸ. ಬಣ್ಣ ಇರಬೇಕು. ಈ ಥರ ಬಣ್ಣ ಇರಬೇಕು. ಹೊಳಪು ಇರ್ಬೇಕಲ್ಲ? ಹೊಳಪರಿ ಇದು ಥರ ಇರ್ಬೇಕಣ್ಣ, ಕೆಂಪೋಗಿರ್ಬೇಕು. ಅಂದ್ರೆ ಇದೇ ಥರ ಇರ್ಬೇಕಣ್ಣ. ಕೈಕಾಲು ಉದ್ದ ಬೀಸ ಇರ್ಬೇಕು. ಬೀಸಿರ್ಬೇಕು. ಕೈಕಾಲು ಉದ್ದ ಬೀಸಿರ್ಬೇಕು. ಹಿಂಗೆ ಜೋಡಲ್ಲಿ ಬಂದು ಮರಿ ಕುರಿ ಇರ್ಬೇಕು. ಅಂದ್ರೆ ತಗೊಳಕ್ ಚೆನ್ನಾಗಿದ್ದಾನ. ಹೌದಲ್ಲ? ಈ ತರ ಬಣ್ಣ ಇರ್ಬೇಕು. ಇದಕ್ಕಿನ ಪರವಾಗಿಲ್ಲ ಅಂದ್ರೆ ಮಕ್ಕ ಬೆಲ್ಲನೇ ಇರ್ಬೇಕಣ್ಣ. ಮಕ್ಕ ತರ ಇಲ್ಲಿ ಬೆಳ್ಳಗೆ ಬರ್ತೈತನ, ಈ ತರ ಮಕ್ಕ ಬೆಲ್ಲನೇ ಇರ್ಬೇಕು. ಮರಿನ ನೋಡಿದನ್ನ ಆ ತರ ತಗೊಂಡಂಗೆ ಅನಿಸಿರ್ಬೇಕು ಅವ್ರಿಗೆ. ತಗೊಂಡವ್ರಿಗೆ ಆ ತರ ಫೀಲಿಂಗ್ ಆಗಿರ್ಬೇಕು. ಚೆನ್ನಾಗಿತ್ತಲ್ಲ ಮರಿ? ಇದು ಮಸ್ತ್ ಸೂಪರ್ ಆಗಿತ್ತು ನೋಡಿ. ಈ ತರ ಒಳ್ಳೆ ಮರಿ ಇದ್ರೆ ಇದಕ್ಕೆ ಡಿಮ್ಯಾಂಡ್ ಐತ್ರಿ. ಹೌದು. ಅಂದ್ರೆ ತಗೊಳಕ್ ಚೆನ್ನಾಗಿದ್ದಾನ. ಒಂದು 18-20 ಸಾವಿರ ರೂಪಾಯಿ ಅದು ಒಂದಕ್ಕೆ. ಒಂದಕ್ಕೆಲ್ಲ? ಒಂದಕ್ಕೆ 6 ಲೀಟ್ರ್ ಐತಿ. 20,000.
ಒಳ್ಳೆ ಅದು ಸೈಡಿಗೆ ರೋಮ್ ಕೂದಲು ಅದು ಒಂಥರ ಅದೊಂದು ಫ್ಯಾಷನ್ ಅಂತ ಅಂತಾರಲ್ಲ ಅದ್ರದ್ದೇ ಅದಾದ ಒಂದು ಫ್ಯಾಷನ್ ರೀ ಅದು. ಹಾಂ 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 ಆ ಥರ ಮರಿಗಳು ಇದಾವೆ ನಿಮ್ಮ ಹತ್ರ? ಆ ಥರನೂ ಅದ ರೀ. ಇದಕ್ಕೆ ಇಂಥ ಜಾತಿ ಅಂತ ಹೆಸರು ಏನಾರು ಐತಾ? ಕೆಂದು ಮರಿ ಅಂತೀರ ಅಥವಾ ಇಂಥ ಜಾತಿ ಮರಿಗಳು ಕೆಂದು ಮರಿ ಅಂತ ಅಷ್ಟೇ ಅಷ್ಟೇ ಕಲಿತೀರಿ? ಎಳಗ ಅಂತಾರೆ ಕೆಲವರು. ಎಳಗ ಅಂದ್ರೆ ಈ ಕಡೆ ಜನ ಎಳಗ ಅಂತಾರೆ. ಈ ಕಡೆ ದಾವಣಗೆರೆ ಕಡೆ ಎಲ್ಲ ಗೊತ್ತಿರಲ್ಲ ಅವ್ರು ಎಳಗ ಅಂತಾರೆ, ನಾವು ಕೆಂದ ಅಂತೀವಿ. ಕೆಂದ ಅಂತೀವಿ. ಮೂಲತ ಅಂದ್ರೆ ಕುಕ್ಕುಂಪಳ್ಳಿ ಸಂತೆಗೆ ಫೇಮಸ್ ರೀ ಇದೆಲ್ಲ ಮಾರೋದು ಜಾಸ್ತಿ. ಕುಕ್ಕುಂಪಳ್ಳಿಲಿ ಕುಕ್ಕುಂಪಳ್ಳಿ ಇವೇ ಮರಿಗಳೆಲ್ಲ ಜಾಸ್ತಿ ಬರೋದು. ಮರಿ ಫೇಮಸ್ ಅದನ್ನ ಕರ್ನಾಟಕದಾಗ ಫೇಮಸ್ ಆದ ಒಂದು ಸಂತೆ ಅಂದ್ರೆ ಕುಕ್ಕುಂಪಳ್ಳಿ ರೀ. ಅದು ನಿಮ್ಮ ಕಡೆ ಬರ್ತದಲ್ಲ? ನಮ್ಮ ಕಡೆ ಬರ್ತದೆ. ನಮ್ಮಲ್ಲಿದ್ದ ಒಂದು 35-40 ಆಗ್ಬೋದು ರೀ. ಈಗಲ್ಲಪ್ಪ ಈಗ ಮರಿಗಳು ಏನಾದ್ರು ನಿನ್ನ ಹತ್ರ ಕೊಡವು ಏನಾದ್ರು ಇರ್ತಾವ? ಫಾರಮ್ಗಳಿಗೆ ತಗೊಂಡಿರ್ತಾರೆ ನಿಮ್ಮಂತ? ಹೌದ್ರಿ. ಈಗ ಕೊಡ್ತೀರಾ ನೀವೇನು ಮರಿಗಳು ಇಟ್ಕೊಂಡಿರೋ? ಮರಿಗಳು ಇಂತಲ್ಲಿ ನಮ್ಗೆ ಅದ್ರ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡ್ತಾರ, ಮರಿ ಹಣ ಇಷ್ಟೆಲ್ಲ ಬೇಕು ಫಾರ್ಮ್ ಹಾಕಿ ಅಂತಾರೆ. ಅವ್ರು ಬಂದಾಗ ಒಂದು 15-20 ಕಟ್ ಕಳಿಸ್ತಾರೆ. ಕೊಟ್ಟು ಕಳಿಸ್ತೀರಿ. ಈಗ ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಮಾಹಿತಿ ಕೊಡ್ತಾ ಇದೆಯಾ? ಸುಮಾರು ಜನ ನನಗೆ ಕೇಳ್ತಾರೆ, ಅಣ್ಣ ಅವ್ರ ನಂಬರ್ ಕೊಡು, ನನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ನಾನು ಮರಿಗಳು ಬೇಕು ಅಂತ. ಈಗ ಇದಾವ ಕೊಡವು ಅಂತ ನಾನು ಈಗೆಲ್ಲ ಸದ್ಯ ಮೊನ್ನೆ ರೀಸೆಂಟಾಗಿ ಕೊಟ್ಟಿರ. ಆದರೂ ನೀವು ನಂಬರ್ ಕೊಟ್ಟರೆ ಮುಂದಿನ ದಿನದಲ್ಲಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ತಗೊಂಡಿರ್ತೀನಿ ನಾನು, ಡಿಸ್ಕ್ರಿಪ್ಷನಲ್ಲಿ ಬಂದರೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇದರಲ್ಲೂ ಹಾಕಿರ್ತೀನಿ. ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಎಂಥದಂದರೆ ಹೆಸರು, ನಿಮ್ಮ ಪೂರ್ತಿ ಹೆಸರು? ಮಂಜುನಾಥ್ ಅವರು. ಚೆನ್ನಾಗಿದೆ. 1200 ಮರಿಗಳನ್ನು ಅವರು ಮತ್ತು ಅವ್ರ ಸ್ನೇಹಿತರು ಇನ್ನೊಬ್ರು ಇದ್ದಾರೆ, ಕರೀರಿ ಅವರಿಗೆ. ಎಲ್ಲಿದ್ದಾರೆ ಅವ್ರ ಹೆಸರು? ಎಲ್ಲ ಹೋದ್ರೆ ನಾಚ್ಕೊಳ್ತಾರೆ. ಬಾರಪ್ಪ ಇಲ್ಲಿ ಹೀರೋ. ಅದೇ ಇವರು. ನಿಮ್ಮ ಹೆಸರು? ಪ್ರಜ್ಜು. ಅದೇ ನೋಡಿದೆ, ಇಬ್ಬರು ಸೇರಿ ಮರಿಗಳನ್ನು ಮೇಯಿಸ್ತಾರೆ. ಇನ್ನು ಎಷ್ಟು ದಿನ ಇರ್ತೀರಿ ಈ ಕಡೆ ನಮ್ಮ ದಾವಣಗೆರೆ ಕಡೆ? ಒಂದೂವರೆ ತಿಂಗಳು ಇರ್ತೀರಿ. 1.5 ತಿಂಗಳು ಇರ್ತೀರಿ. ಮಳೆ ಚೆನ್ನಾಗಾದ್ರೆ ಇಲ್ಲಿ ಇರ್ತೀರಿ, ಮಳೆ ಇಲ್ಲ ಮತ್ತೆ ಬೇರೆ ಕಡೆ ನೋಡೋದಿನ್ನ. ನಮ್ಮ ಕಡೆ ಮಳೆನೂ ಭಾರಿ ಕಡಿಮೆ ಮಾಡ್ತೀವಿ. ನಿಮ್ಮ ಕಡೆ ಮಳೆ ಇಲ್ವೇ ಇಲ್ಲ? ಆ ಕಡೆ ನಮ್ಮ ಕಡೆ ಆಟ ಇಲ್ಲ, ಇಲ್ಲಿ ಈಸ್ಟರ್ ಐತೆ, ನಮ್ಮ ಕಡೆ ಅಷ್ಟು ಮಳೆ ಇಲ್ಲ. ಇದು ಸ್ವಲ್ಪ ಹಸಿರು ಗಿಸಿರು ನೋಡ್ಕೊಂಡು ಮೇಯಿಸ್ಕೊಂಡು ಹೋಗ್ತೀವಿ. ಅಷ್ಟ ಮಾಡ್ತೀವಿ. ಇಷ್ಟು ಮರಿಗಳನ್ನ ಹೊಡ್ಕೊಂಡು ಹಿಂಗೆ ಹೋಗ್ತಿರೋದಾ? ಏನೋ ಲಾರಿ ಗಿರಿ ಏನಾರ? ಇಲ್ಲ, ದೂರ ಬೇರೆ ಇದ್ರೆ ಲಾರಿ ಹಾಕ್ತಿರಿ, ಮತ್ತೆ ಹೊಡ್ಕೊಂಡು ಹೋಗ್ತೀರಿ. 4-4 ದಿನ ಆಯ್ತು. ಹೌದಲ್ಲ? ಹಂಗೆ ಜಿಲ್ಲೆಯಿಂದ ಜಿಲ್ಲೆಗೆ ಹೊಡ್ಕೊಂಡು ಹೋಗ್ತಿರ್ತೀವಿ, ಹೋಗ್ಬಿಡ್ತೀರಿ. ರೋಡ್ ಹೊಲ ಗದ್ದೆ ರೋಡ್ ಹೆಂಗೆ ಎಲ್ಲ ಹೋಗೋದು? ರೋಡ್ ಗುಂಟೇನ ಹೊಲದಲ್ಲಿ ಎಲ್ಲಿ ಕೊಡಂಗಿಲ್ರಿ ಜನ. ಇವತ್ತು ಈ ತರ ಇಲ್ಲಲ್ಲ, ಅವ್ರು ಮಳೆ ಬೆಳೆ ಆಗಿಲ್ಲಲ್ಲ, ಆ ತರ ಹಂಗಾಗಿ ಒಬ್ಬರು ಮೇಸ್ ಅಂತಾರ, ಒಬ್ರು ಬ್ಯಾಡ್ ಅಂತಾರ. ಯಪ್ಪ ನಾನು ಜೀವನ ಮಾಡ್ತೀರಿ. ತೋಟದಲ್ಲಿ ಹೊಡಿತೀರಲ್ಲ ನೀವು? ಹೊಡಿತೀರಾ? ತೋಟದಲ್ಲಿ ಕೇಳಿ ಹೊಡಿತೀರಿ ನಾವು. ಕೇಳಿ ಹೊಡಿತೀರಿ. ರೈತರೆಲ್ಲ ಬಂದು ಹೇಳ್ತಾರೆ, ಹಿಂಗೆ ತೋಟ ಮೇಸಪ್ಪ ಅಂತ ಹೇಳ್ತಾರ. ಅವ್ರು ಕೇಳ್ಕೊಂಡ ಮೇಯಿಸ್ತೀರಿ. ಅದು ಮಟ್ಟ ಏನ್ ಕೊಡ್ತಾರೆ ತೋಟದಲ್ಲಿ ಮೇಯಿಸಿದ್ರೆ ನಿಮ್ಗೆ? ಹೆಂಗೆ ಎಷ್ಟು ಸಿಗುತ್ತೆ? ತೋಟದಾರ ಏನು ಮೇಯಿಸಿದ್ರೆ ಏನು ಕೊಡಲ್ರಿ. ಇನ್ನು ಹೊಲ್ದಾಗ ಏನೋ ತರ್ತೀರಿ, ಅವ್ರು ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಇಷ್ಟು ದಿನ ಇರಪ್ಪ ಅಂತ. ಇಷ್ಟು ದಿನ ಅಂತ ಒಂದು ದಿನಕ್ಕೆ 2,000 ಕೊಡ್ತಾರೆ. ಕೆಲವ್ರು ಹೇಳ್ತಾರೆ ಬೇರೆ ಸಗಣಿ ಗೊಬ್ಬರಕ್ಕಿಂತ ಕುರಿದು ಗೊಬ್ಬರ ಭಾರಿ ಒಳ್ಳೇದು ಅಂತಾರೆ. ಕುರಿದು ಗೊಬ್ಬರ ಅದ್ರದ್ದು ಇದಲ್ಲ, ಗಂಜಿ ಅಂತಾರಲ್ಲ ಈ ಕಡೆ, ಹೌದು, ಅದು ಭಾರಿ ಇದೆ ಅಂತ ಹೇಳ್ತಾರೆ. ತುಂಬಾ ಈ ಕಡೆ ಭಾರಿ ಇಷ್ಟಪಡ್ತಾರೆ ಇಕ್ಕೆ ಗೊಬ್ಬರ. ಇಕ್ಕೆ ಗೊಬ್ಬರ ಜಾಸ್ತಿ. ಈಗ ಒಂದಂತೇಳಿ ಕೂಡಿಟ್ಟು ತರೋದು ಭಾಳ ಕಷ್ಟ ಆಗತ್ತಾನ. ಮತ್ತೆ ಅದನ್ನು ಆ ಲೋಡಿಗಿಟ್ಟು ಅಂತಂದು ಆಳಚ್ಚದಂತಾರ. ಇದು ಈ ಕುರಿನ ಮೇಯಿಸಿದ್ರೆ ಅದ್ರಾಗ ಹಚ್ಚಿರ್ ಭಾರಿ ಚಲೋ ಅಂತಾರೆ. ಹೌದು, ಎಷ್ಟು ದಿನ ತರಬಿದ್ರೆ ನಡೀತಿದ್ದಪ್ಪ ಅಂತಾರೆ. ನಮ್ಮ ಕಡೆ ಭಾರಿ ಡಿಮ್ಯಾಂಡ್ ಐತಿ. ಇದಕ್ಕಂತ ಡಿಮ್ಯಾಂಡ್ ಐತಿ ಇಕ್ಕಿಗೆ ದೊಡ್ಡ ಡಿಮ್ಯಾಂಡ್. ಫಾರಮ್ಗಳಿಗೆ ಹುಡ್ಕೊಂಡು ಹೋಗ್ತಾರೆ, ಹುಡ್ಕೊಂಡ್ಬೇಕಾರೆ ಫಾರಮ್ಕಿನ್ ಹೆಚ್ಚು ಈ ಕುರಿ ಅಂತ ಇರ್ತೀವಿ ನೋಡ್ರಿ, ಅದ್ರ ಗಂಜಿ ಅಂತಾರಲ್ಲ, ಅದ ಬೇಯಿಸಿ ಹೆಚ್ಚು. ಹೌದು, ಇಕ್ಕಿ ಅದ್ರ ಗಂಜಿ. ಇದು ಮರಿ ಹೋಗ್ತೈತಲ್ಲ, ಈ ಥರ ಮರಿಗಳು ಇದಾವ? ಇಲ್ಲೊಂದು ಹೋಗ್ತಾ ಇತ್ತು ನೋಡಿ ಹಿಂದೆ. ಅದು ಚಿಕ್ಕ ಮರಿ ಅಣ್ಣ, ಚಿಕ್ಕ ಮರಿ ನಮ್ಮ ಫಾರಮ್ಗಳಿಗೆ ಅಂತ ಹುಡುಕ್ತಾರೆ, ಅದಕ್ಕೆ ಕೇಳಿದೆ ನಾನು. ಫಾರಮ್ಗಳು ಆದ್ರೆ ಟಗರ್ ಮರಿ ಹಾಕ್ತಾರಣ್ಣ, ಹೆಣ್ಣು ಮರಿ ಹಾಕೋದು ಕಮ್ಮು. ಹೆಣ್ಣು ಮರಿ ಹಾಕೋದು ಕಡಿಮೆಲ್ಲ, ಹೆಣ್ಣು ಮರಿ ಹಾಕೋದು ಕಮ್ಮಣ. ಟಗರ್ ಮರಿ ಹಾಕಿದ್ರಪ್ಪ ಅಂದ್ರೆ ಇದು ಮಾಡ್ತಾರಣ್ಣ. ಹೆಣ್ಣು ಮರಿಗೆ ಆ ಥರ ಮರಿಗೆ ರೇಟ್ ಆಗಲ್ಲಣ್ಣ. ಟಗರ್ ಮರಿಗೆ ಆದ್ರೆ ಇನ್ನು ಫುಡ್ ಕೊಟ್ಟು ಚೆನ್ನಾಗಿದೆ. ಮಂಜಣ್ಣ, ಒಂದು ಮರಿ ನಿಮ್ಮ ಹತ್ರ ಸೇಲ್ ಆಗೋದು ಯಾವ ತಿಂಗಳು ಮರಿಗಳು ಸೇಲ್ ಆಗ್ತಾವೆ? ಎಷ್ಟಕ್ಕೆ ಸೇಲ್ ಆಗ್ತಾವೆ? ನಮ್ಮ ತಕ ನಾವು ಎಷ್ಟು ದಿನ ಅಂತ 2 ತಿಂಗಳ ಮರಿ ಇಟ್ಕೊಂತೀವಿ. ನಾವು 9,000 ಮಾಡ್ತೀವಿ. 9,000 ಕೊಟ್ಟು ಕೊಡ್ತೀರಲ್ಲ? ಅಂದರೆ ಒಂದು 4 ತಿಂಗಳು ಮರಿ 3 ತಿಂಗಳು ಮರಿ ಕೊಡ್ತೀವಿ? ಇಲ್ಲ, 2.5 ತಿಂಗಳ ಮರಿ ಅಣ್ಣ. 2.5 ತಿಂಗಳು ಮರಿ 9. ಓಕೆ. ಅಂದರೆ ಕುಪ್ಪನಪಳ್ಳಿಯದು ಭಾರಿ ಫೇಮಸ್ ಮರಿಗಳಿಲ್ಲ. ಓಕೆ, ನಿಮ್ಮ ಚೆನ್ನಾಗಿದೆ, ಎಲ್ಲ ನೀಟಾಗಿದೆ. ಅದೇನೋ ಕಟ್ಬಿಟ್ಟಿದೆ ತಾಯ್ತಾ ಎಲ್ಲ? ಅದು ದೇವ್ರದ. ಓಕೆ, ಎಲ್ಲದೂ ಕಟ್ಟಿದ್ದೀರಾ? ಇಲ್ಲೇ ಒಂದೊಂದಕ್ಕೆ ಇರ್ತಾವೆ. ಹೌದಾ? ಅದೇ ನೋಡಿದೆ. ಏನು ಉದ್ದೇಶಕ್ಕೆ ಕಟ್ತೀರಾ ಆ ಥರ? ಇಲ್ಲ, ಏನೋ ಸ್ವಲ್ಪ ಒಳ್ಳೇದಾಗಲಿ. ಕುರಿ ಶೆಡಿ ಹಿಂಗೆ ಕೆಡ್ತಾವಲ್ಲ ಅಣ್ಣ. ಅದೇ ದೇವ್ರ ಸ್ವಲ್ಪ ಇರ್ತೈತಲ್ಲ, ಹಂಗೆ ದೇವ್ರ ಆಧಾರ ತಂದಿರ್ತೀವಲ್ಲ ಭಂಡಾರ, ಅದನ್ನು ಕಟ್ಟಿರ್ತೀವಿ. ಇದ್ರದ್ದು ಮರಿಗಳು ಸಿಗ್ತಾನಪ್ಪ ಮೌಳಿದು? ಇದ್ರದ ಮೌಳಿ ಅಣ್ಣ ರೈತರು ಕೇಳಿದಾರೆ ಅಣ್ಣ. ಅದ್ರ ತಳಿ ಅಂತ ಬಡದಾಡಿ ತಗೊಂಡೋಗ್ತಾರೆ. ನಾನು ಹುಡುಕ್ತಾ ಇದ್ದೀನಿ ಮೌಳಿ ಮರಿ ಹುಡುಕ್ತಾರಲ್ಲ, ಅದಕ್ಕಂತ ಅದು ಊಟ ಗುಡ್ಡೆಯಲ್ಲಿ ಮರಿ ಕೊಡು ಅಂತ ಬಂದು ಹೋಯ್ತಾರ. ಹೆಣ್ಣು ಮರಿ ಅಷ್ಟಲ್ಲಿ ರೈತರು ಹೋಯ್ತಾರಣ್ಣ. ಕಿವಿ ಎಲ್ಲ ಲೆಂತ್ ಚಂದ ಇದೆ. ಲೆಂತ್ಕೇನಲ್ಲ, ಅದು ಒಂಥರ ಇಬ್ಬತ್ತಿಗೆ ಅಂತ ಅಂತಾರಣ್ಣ. ಆ ಥರ ಇನ್ನು ಅದಕ್ಕಿನ್ನ ಪಕ್ಕ ಮೊಳಿನೇ ಐತಾರ. ನೋಡಿದೆ, ದೊಡ್ಡ ಓತ ಅಲ್ಲಿ ಐನೇ ಐತಾರ. ಇಷ್ಟು ಕಿವಿದ ಐತಲ್ಲ, ಅದಕ್ಕೆ ವ್ಯಾಲ್ಯೂ ಐತಾನ. ಹೌದು, ಇದು ಓತಲ್ಲ, ಇದು ಓತಾನ. ಮೌಳಿದು ಭಾರಿ ಡಿಮ್ಯಾಂಡ್. ಮೌಳಿಗಿಂತ ಸಿಕ್ಕಾಬಿಟ್ಟು ಡಿಮ್ಯಾಂಡ್ ಅಣ್ಣ. ಇನ್ನೇನು ಮಳೆಗೆ ಸ್ವಲ್ಪ ತಡೆಯೋದು ಕಮ್ಮಣ. ಹೌದು, ಮಳೆಗೆ ಸ್ವಲ್ಪ ಮಿದಕ್ಲಾಗಿರ್ತಲ್ಲ. ಜವಾರಿ ಆದ್ರ ಮಳೆ ತಡಿತೈತೆ. ಕಾಳು ಕಟ್ಟಿ ತಿಂದು ಇದು ಹೆಚ್ಚು ಮಳೆ ಕಡಿದ್ರ ಅದು ಚೆನ್ನಾಗಿ ಮೇಯಂಗಿಲ್ಲ. ಅದು ಮಳೆ ತಡ್ಕೊಳದಲ್ಲ, ಮಳೆ ತಡ್ಕೊಳದಾಗಲ್ಲ. ಹೌದಾ? ಜವಾರಿ ಆದ್ರೆ ಎಲ್ಲದಕ್ಕೆ ನಡೀತೈತೆ, ತಡ್ಕೊಂತವೆ. ತಡ್ಕಂತವೆ. ಮಳೆ ಇರ್ಲಿ ಚಳಿ ಇರ್ಲಿ
ಅಲ್ಲ ಇದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು ಕೆಲವರು ಮೇಕೆ ಗಟ್ಟಿ ಅಂತಾರೆ, ಬಟ್ ಈ ಜಾತಿ ಸ್ವಲ್ಪ ವೀಕೆ ಮೂಳಿ ಆ ಥರ ಬರಲ್ಲಣ್ಣ, ಬರಲ್ಲಣ್ಣ, ಚೆನ್ನಾಗಿ ಇನ್ನು ಬರಲ್ಲಣ್ಣ. ಇನ್ನು ಜವರ ಅಂತ ನೋಡೋಣ, ಗಟ್ಟಿ ಇರ್ತೈತೆ ಗಟ್ಟಿ. ಅಲ್ಲಿ ನೋಡಿ ಅದೊಂದು ಮೇತೈತಲ್ಲ, ಏನು ಚಂದ ಐತೆ. ಅದು ಜಾಲಿ ತಪ್ಪಲ ಅದೊಂಥರಣ, ಆ ಜಾಲಿ ತಪ್ಪಲ ತಿಂದ್ರೆ ಅದಕ್ಕೆ ಮಿಂಚು ಬರ್ತೈತೆ ಅಲ್ಲ. ಹಾಂ, ಈ ನೀವು ಯಾವ ಥರ ಈ ಕಡೆ ಜನರೆಲ್ಲ ರಾಗಿ ಮುದ್ದೆ ಹಂಗೆ ಅಂತಾರಲ್ಲ, ಅದಕ್ಕೆ ಅದು ಫೇವ್ರೇಟ್ ಅಂದರೆ ಜಾಲಿ ತಪ್ಪಲ. ಜಾಲಿ ತಪ್ಪಲಲ್ಲ ಅದು ಬಿಡಪ್ಪ. ಕೆಲವು ಫಾರಮ್ಗಳು ಇದಾವೆ ನಿಮ್ಮ ಕಡೆ, ಇದಾವ ಮೌಳಿ ಫಾರಮ್ಗಳು ಹತ್ರ? ಫಾರಮ್ಗಳು ಅದಾವಣ, ಇದಾವಲ್ಲ. ಅದಾವಣ. ನಾವು ಬೇಕಾದ್ರೆ ಬದ್ಲಿ ಅಂತ ಕಾಂಟ್ಯಾಕ್ಟ್ ಮಾಡಿ ತರ್ತಿರ್ತೀವಣ್ಣ. ಹಾಂ, ಅವರು ನಮಗೆ ಬೇಕಾದಂಥ ಮರಿ ಎಲ್ಲ ಇಷ್ಟ ಆಗಿದ್ವು, ಅಲ್ಲೇ ಹೋಗಿ ತರ್ತೀವಣ್ಣ. ಸರಿಯಪ್ಪ ಮಂಜಣ್ಣ, ನೀವು ನಮಗೆ ನಂಬರ್ ಕೊಟ್ಟರೆ ಭಾರಿ ಒಳ್ಳೇದು. ನಂಬರ್ ಕೊಡ್ತೀವಿ. ಒಂದು ನಿಮಿಷ, ಯಾರಿಗಾರು ಮರಿಗಳು ಬೇಕು ಅಂದರೆ ಕಾಂಟ್ಯಾಕ್ಟರ್ ಮಾಡ್ತಾರೆ. ಹೇಳಪ್ಪ ಜಿ, ನಂಬರ್ ನೆನಪೈತಾ? ಹಾಂ ಹೇಳು. 84 31 49 54 26. ಕರೆಕ್ಟ್ ಐತಾ ನಂಬರ್? ಓಕೆ. ಏನಾದ್ರು ಮಾಡಿದರೆ ರಿಸೀವ್ ಮಾಡಿ ಮಂಜಣ್ಣ, ಹೇಳ್ರಿ. ಯಾಕಂದ್ರೆ ನಮಗೆ ಕುರಿಗಳು ಜ್ಞಾನ ಕಡಿಮೆ ಇದ್ದವ್ರಿಗೆ ಕಾಲ್ ಮಾಡೋದು. ಏನಾರ ಅಣ್ಣ ಹಿಂಗೆ ವ್ಯತ್ಯಾಸ ಐತಿ ಏನಿರ್ಬೋದು ಅಂತ ಕೇಳ್ತಾರೆ. ಅದೊಂದು ಸೇವೆ, ನಿಮ್ಮ ಹತ್ರ ಸೇವೆ ಕೊಟ್ಟರೆ ಇನ್ನೂ ಒಳ್ಳೇದು. ಯಾವಾಗಾದ್ರೂ ಕೇಳಿದ್ರೆ ಹೇಳ್ತೀರಿ, ಹಿಂಗಾಗೈತಣ್ಣ, ಹಿಂಗಿಲ್ಲ ಅಂತಂದು ಮತ್ತೆ ಆದಷ್ಟು ಹೇಳ್ತೀವಣ್ಣ. ಅದೇ ಹೌದಲ್ಲ. ಆಯ್ತಪ್ಪ, ಒಳ್ಳೇದಾಗಲಿ.